ಉತ್ತರ ಕನ್ನಡ ಕರಾವಳಿ ತೀರ ಪ್ರದೇಶ, ನದಿಗಳ ನಾಡು, ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ. ಇಲ್ಲಿ ಕಾಳಿ ಹುಲಿ ಸಂರಕ್ಷಣಾ ರಾಷ್ಟ್ರೀಯ ಉದ್ಯಾನವನ ಇದೆ. ಇಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗ ಕೂಡ ಕಂಡುಬರುತ್ತೆ. ಬನವಾಸಿಯಲ್ಲಿ ನಡೆಯೋ ಕದಂಬ ಉತ್ಸವದಲ್ಲಿ ಪಂಪ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಮುರುಡೇಶ್ವರ ಸಮೀಪ ನೇತ್ರಾಣಿ ಅನ್ನೋ ದ್ವೀಪ ಇದೆ. ಇಲ್ಲಿ ಪಾರಿವಾಳಗಳು ಹೆಚ್ಚಾಗಿರೋದ್ರಿಂದ ಇದನ್ನ ಪೀಜನ್ ಐಲ್ಯಾಂಡ್ ಅಂತ ಕರೆಯಲಾಗುತ್ತೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿರೋ ಏಕೈಕ ಅಣು ವಿದ್ಯುತ್ ಸ್ಥಾವರ. ಕಾರವಾರದಲ್ಲಿ ಸಿವರ್ಡ್ ನೌಕಾನೆಲೆ ಇದೆ. ಇನ್ನು ಅತ್ತಿವೆರಿ ಪಕ್ಷಿಧಾಮ ಇರೋದು ಕೂಡ ಇದೇ ಜಿಲ್ಲೆಯಲ್ಲಿ. ಸುಪ್ರಸಿದ್ಧ ಪ್ರವಾಸಿ ತಾಣ ಯಾನದ ಏಕಶಿಲಾ ಬೆಟ್ಟ ಇದೆ. ಉಂಚಳ್ಳಿ ಜಲಪಾತ, ಶಿರಸಿ ಸಹಸ್ರಲಿಂಗ, ಅಪ್ಸರಕೊಂಡ, ದಾಂಡೇಲಿ ಅಭಯಾರಣ್ಯ, ಮಧುಕೇಶ್ವರ, ಚನ್ನಬಸವೇಶ್ವರ, ಎಡಗುಂಚಿಯ ಮಹಾಗಣಪತಿ, ಗೋಕರ್ಣದ ಮಹಾಬಲೇಶ್ವರ, ಮುರುಡೇಶ್ವರ ಮಾತುಬರ, ಸಿರಸಿ ಮಾರಿಕಾಂಬಾ ದೇವಸ್ಥಾನಗಳು, ಹೀಗೆ ಇನ್ನು ಅನೇಕ ದೇವಾಲಯಗಳು, ನದಿ, ಜಲಪಾತ, ಆನೆಕಟ್ಟುಗಳು, ಪ್ರಾಚೀನ ಸ್ಮಾರಕಗಳು, ಪ್ರಸಿದ್ಧ ತಾಣಗಳನ್ನ ತನ್ನ ಪ್ರಕೃತಿಯ ಮಡಿಲಲ್ಲಿ ತುಂಬಿಕೊಂಡಿದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಹೆಸರನ್ನ ಮಾಡಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಿ ಕರ್ನಾಟಕದ ದಾಂಡಿ ಎಂದು ಕರೆಸಿಕೊಳ್ಳುವ ಅಂಕೋಲಾ ಕೂಡ